ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ವಾರ್ಲಿ ಆರ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಕತೆ ಓದ್ತಾ ಇದ್ದೀನಿ. ಆ ಸಂತೋಷ. ತಾವು ಸಂತೋಷದಿಂದ ಇರಲು ಬಯಸುವುದಾಗಿ ಜನ ಹೇಳುತ್ತಾರೆ, ಆದರೆ ನಿಜದಲ್ಲಿ ಅವರು ಹಾಗೆ ಬಯಸುವುದಿಲ್ಲ. ತಾವು ಕಳೆದು ಹೋಗಿಬಿಡಬಹುದು ಎನ್ನುವ ಭಯ ಅವರಿಗೆ. ದುಃಖವನ್ನು ಬಟ್ಟಲಲ್ಲಿ ಸುರಿದುಕೊಂಡು ಚಪ್ಪರಿಸುತ್ತಾ ಕುಳಿತಿದ್ದ ಸಂಕಟವನ್ನು ಅಂತಃಕರಣದಿಂದ ಮಾತಿಗೆಳೆದೆ. ಹೇಗಿದೆ ದುಃಖ? ರುಚಿಯಾಗಿದೆಯಾ? ಓ, ಸಿಕ್ಕಾಕೊಂಡೆ, ಕಿರಿಚಿತು ಸಂಕಟ. ನನ್ನ ವ್ಯಾಪಾರಕ್ಕೆ ಕಲ್ಲು ಹಾಕಿದೆ ನೀನು. ಮಾರಬೇಕೆಂದುಕೊಂಡಿದ್ದೆ. ನಿನ್ನ ದಯೆಯೆಂದೇ ಗೊತ್ತಾದ ಮೇಲೆ ಹೇಗೆ ಮಾರಲಿ? ಯಾವಾಗ ನಿಮಗೆ ಯಾವುದೋ ಒಂದು ಸಂಗತಿಯ ಬಗ್ಗೆ ಅರಿವಾಗುತ್ತದೆಯೋ ಆಗ ನೀವು ಆ ಸಂಗತಿಯಿಂದ ಪ್ರತ್ಯೇಕವಾಗುತ್ತೀರಿ. ನೀವು ಖುಷಿಯಾಗಿದ್ದರೆ ನೀವು ಪ್ರತ್ಯೇಕ ಮತ್ತು ಖುಷಿ ಪ್ರತ್ಯೇಕ. ಹಾಗಾಗಿ ನಿಜವಾಗಿಯೂ ಖುಷಿಯಾಗಿರುವುದೆಂದರೆ ನೀವು ಖುಷಿಯಿಂದಿರುವುದಲ್ಲ, ನೀವೇ ಸ್ವತಃ ಖುಷಿಯಾಗುವುದು. ಬಿಕಮಿಂಗ್ ಹ್ಯಾಪಿನೆಸ್ ರಾದರ್ ದೆನ್ ಬಿಕಮಿಂಗ್ ಹ್ಯಾಪಿ. ನೀವು ಖುಷಿಯಲ್ಲಿ ಕರಗಿ ಹೋಗುವಿರಿ. ನೀವು ಖುಷಿಯಾಗಿರದಿದ್ದಾಗ ನಿಮ್ಮ ಅಹಂ ಬೆಳಕಿಗೆ ಬರುತ್ತದೆ. ಆದ್ದರಿಂದಲೇ ಅಹಂಕಾರಿಗಳು ಯಾವಾಗಲೂ ಅಸಂತುಷ್ಟರಾಗಿರುತ್ತಾರೆ ಮತ್ತು ಅಸಂತುಷ್ಟ ಜನ ಯಾವಾಗಲೂ ಅಹಂಕಾರಿಗಳಾಗಿರುತ್ತಾರೆ. ಅಸಂತೋಷ ಮತ್ತು ಅಹಂಗಳ ನಡುವೆ ಒಳ ಸಂಬಂಧವಿದೆ. ಅಹಂಕಾರಿಗಳಾಗಬೇಕಾದರೆ ನೀವು ಅಸಂತುಷ್ಟರಾಗಲೇಬೇಕು. ಅಸಂತೋಷ ನಿಮಗೆ ಹಿನ್ನೆಲೆಯನ್ನು ದಯಪಾಲಿಸುತ್ತದೆ ಮತ್ತು ನಿಮ್ಮ ಅಹಂ ಬಿಳಿ ಹಿನ್ನೆಲೆಯ ಮೇಲಿನ ಕಪ್ಪು ಚುಕ್ಕೆಯಂತೆ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ನೀವು ಹೆಚ್ಚು ಖುಷಿಯಾಗಿದ್ದಾಗ ಕಡಿಮೆ ನೀವಾಗಿರುತ್ತೀರಿ. ಆದ್ದರಿಂದಲೇ ಬಹಳಷ್ಟು ಜನ ಖುಷಿಯಾಗಿರಲು ಬಯಸುತ್ತಾರೇನೋ ನಿಜ, ಆದರೆ ಅವರು ಅದಕ್ಕೆ ಹೆದರಿಕೊಳ್ಳುತ್ತಾರೆ. ಇದು ನನ್ನ ಅಬ್ಸರ್ವೇಷನ್. ತಾವು ಸಂತೋಷದಿಂದಿರಲು ಬಯಸುವುದಾಗಿ ಜನ ಹೇಳುತ್ತಾರೆ, ಆದರೆ ನಿಜದಲ್ಲಿ ಅವರು ಹಾಗೆ ಬಯಸುವುದಿಲ್ಲ. ತಾವು ಕಳೆದು ಹೋಗಿಬಿಡಬಹುದು ಎನ್ನುವ ಭಯ ಅವರಿಗೆ. ಖುಷಿ ಮತ್ತು ಅಹಂ ಜೊತೆಯಾಗಿರುವುದು ಸಾಧ್ಯವಿಲ್ಲ. ನೀವು ಹೆಚ್ಚು ಖುಷಿಯಲ್ಲಿರುವಾಗ ಕಡಿಮೆ ನೀವಾಗಿರುತ್ತೀರಿ. ಮುಂದೊಂದು ಕ್ಷಣದಲ್ಲಿ ಖುಷಿ ಮಾತ್ರ ಉಳಿದುಕೊಂಡು ನೀವು ಕಾಣೆಯಾಗಿಬಿಡುತ್ತೀರಿ. ನಜರುದ್ದೀನ್ ದಂಪತಿಗಳ ವಿವಾಹ ವಿಚ್ಛೇದನ ಕೇಸ್ ವಹಿಸಿಕೊಂಡಿದ್ದ ವಕೀಲ್ ನಜರುದ್ದೀನನ ಹೆಂಡತಿಯ ಜೊತೆ ಮೊದಲ ಸುತ್ತಿನ ಮಾತುಕತೆಯ ನಂತರ ನಜರುದ್ದೀನನ್ನು ಭೇಟಿಯಾಗಿ ವಿಷಯ ತಿಳಿಸಿದ. ಇಬ್ಬರಿಗೂ ಅನ್ಯಾಯವಾಗದಂತೆ ಒಂದು ಒಪ್ಪಂದಕ್ಕೆ ಬರಲು ನಿನ್ನ ಹೆಂಡತಿಯನ್ನು ಒಪ್ಪಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ. ಇಬ್ಬರಿಗೂ ಅನ್ಯಾಯವಾಗದ ಹಾಗೆ. ಹೀಗಾದರೆ ನಾನೇ ಒಪ್ಪಿಸುತ್ತಿದ್ದೆ ನನ್ನ ಹೆಂಡತಿಯನ್ನು. ನಿನಗೆ ಯಾಕೆ ಈ ಕೇಸ್ ಕೊಟ್ಟಿದ್ದು? ನಜರುದ್ದೀನ್ ವಕೀಲನನ್ನು ತರಾಟೆಗೆ ತೆಗೆದುಕೊಂಡ. ಅರಿವು ಮೊದಲು. ಯಾವಾಗ ಅರಿವು ಬೆಳೆಯುತ್ತಾ ಹೋಗಿ ನೀವು ಸ್ಪಷ್ಟವಾಗಿ ಜಾಗೃತರಾಗುತ್ತೀರೋ ಆಗ ಈ ಸ್ವೀಕೃತ ಎನ್ನುವುದು ಒಂದು ಸಹಜ ಫಲಿತಾಂಶ ಮಾತ್ರ. ಸ್ವೀಕೃತಿ ಎನ್ನುವುದು ನಿಮ್ಮೊಳಗಿನ ಅರಿವು ಹುಟ್ಟಿಕೊಂಡಿರುವುದರ ಪರಿಣಾಮ. ಅಸೂಯೆ ಇದೆ, ಸುಮ್ಮನೆ ಗಮನಿಸಿ. ಮಹತ್ವಾಕಾಂಕ್ಷೆ ಇದೆ, ಸುಮ್ಮನೆ ಗಮನಿಸಿ. ಅಧಿಕಾರದ ಲಾಲಸೆ ಇದೆ, ಸುಮ್ಮನೆ ಗಮನಿಸಿ. ಈ ಪರಿಸ್ಥಿತಿಯಲ್ಲಿ ಸ್ವೀಕೃತ ಎಂದೆಲ್ಲ ತಲೆ ಕೆಡಿಸಿಕೊಂಡು ಸಂಗತಿಗಳನ್ನು ಕಾಂಪ್ಲಿಕೇಟ್ ಮಾಡಬೇಡಿ. ಏಕೆಂದರೆ ನೀವು ಸ್ವೀಕಾರ ಮಾಡುವ ಪ್ರಯತ್ನ ಮಾಡಿ ಅಕಸ್ಮಾತ್ ನಿಮಗೆ ಸ್ವೀಕಾರ ಮಾಡುವುದು ಆಗಲಿಲ್ಲವಾದರೆ ಆಗ ನೀವು ಆ ಸಂಗತಿಗಳನ್ನು ನಿಮ್ಮೊಳಗೆ ಹತ್ತಿಕ್ಕಿಡಲು ಶುರು ಮಾಡುತ್ತೀರಿ. ಜನ ಸಂಗತಿಗಳನ್ನು ತಮ್ಮೊಳಗಿನ ಹತ್ತಿಕ್ಕುವ ಪ್ರಕ್ರಿಯೆ ಶುರುವಾಗುವುದು ಹೀಗೆಯೇ. ತಮಗೆ ಸ್ವೀಕರಿಸಲು ಸಾಧ್ಯವಾಗದ ಸಂಗತಿಗಳನ್ನು ಅವರು ಕತ್ತಲಲ್ಲಿ ಮುಚ್ಚಿಡುತ್ತಾ ಹೋಗುತ್ತಾರೆ. ಆಗ ಅವರಿಗೆ ಸಮಾಧಾನವಾಗುತ್ತದೆ. ಆಗ ಅವರು ತಮ್ಮೊಳಗೆ ಯಾವ ಸಮಸ್ಯೆಯೂ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಮೊದಲು ಸ್ವೀಕೃತಿಯನ್ನು ವಿಷಯ ಮರೆತು ಬಿಡಿ. ಸುಮ್ಮನೆ ಆ ಸಂಗತಿಗಳ ಕುರಿತು ಅರಿವು ಬೆಳೆಸಿಕೊಳ್ಳಿ. ಯಾವಾಗ ಅರಿವು ಹೆಚ್ಚಾಗುತ್ತಾ ಹೋಗಿ ನೀವು ಸ್ಪಷ್ಟ ಜಾಗೃತಿಯನ್ನು ಹೊಂದುವಿರೋ ಆಗ ಸ್ವೀಕಾರ ಎನ್ನುವುದು ಸಹಜ ಪರಿಣಾಮ ಮಾತ್ರ. ಒಮ್ಮೆ ಸಂಗತಿಯನ್ನು ಸ್ಪಷ್ಟವಾಗಿ ಗಮನಿಸಿದ ಮೇಲೆ ನೀವು ಅದನ್ನು ಸ್ವೀಕರಿಸಲೇಬೇಕು. ಏಕೆಂದರೆ ಸ್ವೀಕೃತಿಯ ಹೊರತಾಗಿ ಬೇರೆ ಏನೂ ಸಾಧ್ಯವಿಲ್ಲ. ನೀವು ಬೇರೆ ಏನು ಮಾಡಬಹುದಿತ್ತು? ಸಂಗತಿ ನಿಮ್ಮ ಎದುರಿಗಿದೆ. ನಿಮ್ಮ 2 ಕಣ್ಣುಗಳಂತೆ ಅಲ್ಲಿ 4 ಕಣ್ಣುಗಳಿಲ್ಲ. ಇರುವುದು 2 ಕಣ್ಣುಗಳು. ಒಮ್ಮೆ ನೀವು ಸಂಗತಿಯನ್ನು ಸ್ವೀಕರಿಸಿದ ಮೇಲೆ ಅದು ನಿಜವಾಗಿದ್ದರೆ ಮಾತ್ರ ಆ ಸ್ವೀಕೃತಿ ನಿಮ್ಮೊಳಗಿನ ಉಳಿದುಕೊಳ್ಳುತ್ತದೆ. ಅದು ಸುಳ್ಳಾಗಿದ್ದರೆ ಕರಗಿ ಹೋಗಿಬಿಡುತ್ತದೆ. ಪ್ರೇಮ ಉಳಿದುಕೊಳ್ಳುತ್ತದೆ, ದ್ವೇಷ ಕರಗಿ ಹೋಗುತ್ತದೆ, ಅಂತಃಕರಣ ಉಳಿದುಕೊಳ್ಳುತ್ತದೆ, ಕ್ರೋಧ ಕರಗಿ ಹೋಗುತ್ತದೆ. ಈ ಝೆನ್ ಕತೆ ಗಮನಿಸಿ. ಮೇಲಿನ ಸ್ಥಾನಕ್ಕೆ ಏರುತ್ತಾ ಡೇಜೋನ್ ಜೆಂಜಿ ಒಂದು ಘಟನೆಯ ಬಗ್ಗೆ ಹೇಳಿದರು. ಝೆನ್ ಮಾಸ್ಟರ್ ಹೋಜನ್ ಮಾಸ್ಟರ್ ಕೈಶಿನ್ ಜೆಂಜಿಯ ಹತ್ತಿರ ಅಭ್ಯಾಸ ಮಾಡಿದ. ಒಮ್ಮೆ ಮಾಸ್ಟರ್ ಕೈಶಿನ್ ಹೋಜನ್ನ ಕೇಳಿದ, ಓಜಾ, ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ತೀರ್ಥಯಾತ್ರೆ ಮಾಡುತ್ತಿದ್ದೇನೆ.
ಗೊತ್ತು, ಗುರಿ ಇಲ್ಲದೆ. ಓಜೋನ್ ಉತ್ತರಿಸಿದ. ನಿನ್ನ ತೀರ್ಥಯಾತ್ರೆಯ ಕಾರಣ ಏನು? ಮಾಸ್ಟರ್ ಕೈಶಿನ್ ಜೆಂಜಿ ಮತ್ತೆ ಕೇಳಿದ. ನನಗೆ ಗೊತ್ತಿಲ್ಲ. ಓಜೋನ್ನ ಉತ್ತರ. ಗೊತ್ತಿಲ್ಲ ಅನ್ನೋದು ಅತ್ಯಂತ ಆಪ್ತಕರಣ. ಮಾಸ್ಟರ್ ಕೈಶಿನ್ ಜೆಂಜಿಗೆ ತುಂಬ ಖುಷಿಯಾಯಿತು. ಕೈಶಿನ್ ಜೆಂಜಿಯ ಮಾತು ಕೇಳುತ್ತಿದ್ದಂತೆಯೇ ಓಜೋನ್ಗೆ ಜ್ಞಾನೋದಯವಾಯಿತು. ಆತಂಕ. ನಿಮ್ಮ ಮತ್ತು ನಿಮ್ಮ ವ್ಯಕ್ತಿತ್ವದ ನಡುವೆ ಅಂತರವನ್ನು ಇಟ್ಟುಕೊಳ್ಳಿ. ನಿಮ್ಮ ಎಲ್ಲ ಸಮಸ್ಯೆಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದವು, ನಿಮಗಲ್ಲ. ನಿಮಗೆ ಯಾವ ಸಮಸ್ಯೆಗಳಿಲ್ಲ. ಯಾರಿಗೂ ಯಾವ ನಿಜವಾದ ಸಮಸ್ಯೆಗಳಿಲ್ಲ. ಎಲ್ಲ ಸಮಸ್ಯೆಗಳು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದವು. ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕು. ಯಾವಾಗಲಾದರೂ ನಿಮಗೆ ಆತಂಕ ಅನಿಸುತ್ತಿದೆ ಎಂದರೆ ನೆನಪಿಟ್ಟುಕೊಳ್ಳಿ, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು. ನಿಮಗೆ ಆಯಾಸವಾಗುತ್ತಿದೆ ಎಂದರೆ ನೆನಪಿರಲಿ, ಅದು ನಿಮ್ಮ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ್ದು. ನೀವು ಗಮನಿಸುತ್ತಿರುವವರು ಮಾತ್ರ ಕೇವಲ ಸಾಕ್ಷಿ. ನಿಮ್ಮ ಮತ್ತು ನಿಮ್ಮ ವ್ಯಕ್ತಿತ್ವದ ನಡುವೆ ಅಂತರ ಕಾಯ್ದುಕೊಳ್ಳಿ. ನೀವು ಬೇರೇನೂ ಮಾಡಬೇಕಿಲ್ಲ. ಒಮ್ಮೆ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿತ್ವದ ನಡುವಿನ ಅಂತರ ಇದೆಯೆಂದಾದರೆ ಆತಂಕ ತಾನೇ ಕಾಣೆಯಾಗುತ್ತದೆ. ಯಾವಾಗ ಅಂತರ ಮರೆಯಾಗುತ್ತದೆಯೋ, ಯಾವಾಗ ನೀವು ಮತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ ಹತ್ತಿರವಾಗುತ್ತೀರೋ, ಆಗ ಆತಂಕ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಆತಂಕ ನಿಮ್ಮ ವ್ಯಕ್ತಿತ್ವದ ಸಮಸ್ಯೆಗಳೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಿದೆ. ಪ್ರಶಾಂತತೆ ಇಲ್ಲಿ ಹಸ್ತಕ್ಷೇಪ ಮಾಡುತ್ತಿಲ್ಲ. ಅದು ನಿಮ್ಮ ವ್ಯಕ್ತಿತ್ವದ ಸಮಸ್ಯೆಗಳೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಿಲ್ಲ. 1 ತಿಂಗಳು ಸುಮ್ಮನೆ ಗಮನಿಸಿ. ಏನೇ ಆದರೂ ದೂರ ನಿಲ್ಲಿ. ಉದಾಹರಣೆಗೆ ನಿಮಗೆ ತಲೆನೋವು ಇದೆ. ಸುಮ್ಮನೆ ದೂರ ನಿಂತು ಈ ತಲೆನೋವನ್ನು ಗಮನಿಸುವ ಪ್ರಯತ್ನ ಮಾಡಿ. ಅದು ಎಲ್ಲೋ ನಿಮ್ಮ ದೇಹದ ಮೆಕ್ಯಾನಿಸಮ್ನಲ್ಲಿ ಸಂಭವಿಸುತ್ತಿದೆ. ನೀವು ಎಲ್ಲೋ ದೂರ ಬೆಟ್ಟದ ಮೇಲೆ ಈ ಆಗುವಿಕೆಯನ್ನು ಗಮನಿಸುತ್ತಿದ್ದೀರಿ ಮತ್ತು ನಿಮ್ಮ ತಲೆನೋವಿನ ನಡುವೆ ಜಾಗವನ್ನು ಸೃಷ್ಟಿ ಮಾಡಿಕೊಳ್ಳಿ ಮತ್ತು ನಿಧಾನವಾಗಿ ಈ ಜಾಗವನ್ನು ವಿಸ್ತಾರ ಮಾಡಿಕೊಳ್ಳುತ್ತಾ ಹೋಗಿ. ಆಗ ಒಂದು ಬಿಂದುವಿನಲ್ಲಿ ತಟ್ಟನೆ ತಲೆನೋವು ಈ ಅಂತರದಲ್ಲಿ ಕಾಣೆಯಾಗಿ ಹೋಗಿದ್ದು ನಿಮ್ಮ ಅರಿವಿಗೆ ಬರುತ್ತದೆ. ಹುಲಿಗೆ ಜಿಂಕೆ ಅಪಾಯಕಾರಿಯಾಗಿಯೂ ಸಿಂಹ ರಕ್ಷಕನಾಗಿಯೂ ತೋರುತ್ತವೆ. ತಾವು ಸಿಂಹವನ್ನು ಭಯಾನಕ ಪ್ರಾಣಿಯಾಗಿ ನೋಡುತ್ತವೆ ಮತ್ತು ಜಿಂಕೆಗಳನ್ನು ಮುಗ್ಧ ಬಲಿಪಶುಗಳನ್ನಾಗಿ. ಆದರೆ ಹುಲ್ಲಿನ ಪಾಲಿಗೆ ತನ್ನನ್ನು ತಿನ್ನುವ ಜಿಂಕೆ ಭಯಾನಕ ಮತ್ತು ತನ್ನ ತಂಟೆಗೆ ಬಂದ ಸಿಂಹ ರಕ್ಷಕ. ಜಗತ್ತಿನ ವಿದ್ಯಮಾನಗಳನ್ನು ನಾವು ನೋಡಬೇಕಿರೋದು ಹೀಗೆ. ನಮ್ಮ ಮೂಗಿನ ನೇರಕ್ಕೆ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಕ್ರೂರಿ, ಇದು ಬಲಿಪಶು ಎಂದೆಲ್ಲ ವಿಂಗಡಣೆ ಮಾಡುವುದು ಸರಿಯಲ್ಲ. ಸೃಷ್ಟಿಯಲ್ಲಿ ಪ್ರತಿಯೊಂದು ತನ್ನದೇ ಆದ ಸ್ವಭಾವವನ್ನು ಹೊತ್ತು ಬಂದಿರುತ್ತದೆ. ಪ್ರತಿಯೊಂದು ತನ್ನ ಉಳಿವಿಗಾಗಿ ಪ್ರಯತ್ನಿಸುತ್ತದೆ ಮತ್ತು ಅನಿವಾರ್ಯ ಆಯ್ಕೆಗಳನ್ನು ಮಾಡಿಕೊಳ್ಳುತ್ತದೆ. ಇದನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ನಮಗೆ ಜಗತ್ತನ್ನು ಅದು ಇರುವಂತೆ ಸಹಜವಾಗಿ ನೋಡಲು ಸಾಧ್ಯವಾಗೋದು. ನಥಿಂಗ್ ಬಹಳ ಸಕಾರಾತ್ಮಕವಾದುದು. ಜಗತ್ತಿನಲ್ಲಿ ಅದು ಅತ್ಯಂತ ಮಹತ್ವದ ಧನಾತ್ಮಕವಾದ ಸಂಗತಿ. ನಮ್ಮ ಅಹಂಕಾರಕ್ಕೆ ಯಾವಾಗಲೂ ಪ್ರಬಲ ಸವಾಲುಗಳೇ ಬೇಕು. ಗುದ್ದಿಕೊಳ್ಳುವ ಗೋಡೆ ಗಟ್ಟಿಯಾಗಿದ್ದಷ್ಟು ಗುದ್ದುವ ಮುಷ್ಟಿ ಬೀಗುತ್ತದೆ. ತನ್ನ ಬಲದ ಬಗ್ಗೆ ಹೆಮ್ಮೆ ಪಡುತ್ತದೆ. ನಾವಾಗೇ ಮುಂಚಿತವಾಗಿ ಹೋಗಿ ಕಾಯುವಾಗ ಇರುವ ಸಹನೆ, ಮತ್ತೊಬ್ಬರ ಬರುವು ತಡವಾದಾಗ ಕಾಯಲು ಇರುವುದಿಲ್ಲ. ಇದಕ್ಕೆ ಕಾರಣ ನಮ್ಮ ಅಹಂಕಾರ. ನೋಡಿದ್ರಲ್ಲ ಫ್ರೆಂಡ್ಸ್, ವಾರ್ಲಿ ಆರ್ಟ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ. ಹಾಗೆ ಕತೆ ಓದೋದನ್ನೆಲ್ಲ ಅದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.